ರೈತ ಸಂಘದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚಿತವಾಗಿ ಎರಡು ಸಂದೇಶಗಳನ್ನು ಕೊಡಬೇಕಾಗ್ಯದ. ಇವತ್ತು ಧಾರವಾಡದೊಳಗ 50,000 ವಿದ್ಯಾರ್ಥಿಗಳು ಸೇರಿದ್ರು. ನಾನಾ ಜಿಲ್ಲಾ ಉಸ್ತುವಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರಿಗೂ ಎಚ್ಚರಿಕೆ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತೀನಿ. ಯಾವುದೇ ಧರ್ಮ ಜಾತಿ ಮನೆತನ ಯಾವುದೇ MLA ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ಬದುಕಿಗಾಗಿ ನೌಕರಿಗಾಗಿ ಕಾಲ್ಫಾರ್ಮ್ ಮಾಡ್ಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಅವರೆಲ್ಲ ಏನ್ ಅರೆಸ್ಟ್ ಮಾಡಿರಲ್ಲ. ಈ ಕ್ಷಣ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು. ಒಂದು ಕೇಸ್ ಹಾಕಬಾರ್ದು. ಅಕಸ್ಮಾತ್ ಆಗಿ ಒಂದೇ ಯಾವ್ದು ವಿದ್ಯಾರ್ಥಿಗಳ ಮ್ಯಾಗ ಕೇಸ್ ಹಾಕಿದ್ರಿ ಅಂತಂದ್ರ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಮುಂದಿನ ದಿನಮಾನಗಳು 10 ಲಕ್ಷ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗ್ತದ. ಗೌರವಯುತವಾಗಿ ಬಿಡುಗಡೆ ಮಾಡ್ಬೇಕು. ಯಾವ್ದಾರ ರಾಜಕಾರಣಿ ಮಾತು ಕೇಳುವಂಗಿಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ನೌಕರಿಗಾಗಿ ಹೋರಾಡಕತ್ತಾರ ಅವರೆಲ್ಲ. ಅಕಸ್ಮಾತ್ ಆಗಿ ಒಂದೇ ವಿದ್ಯಾರ್ಥಿಗಳ ಮ್ಯಾಗ ಏನಾರ ಕೇಸ್ ಆದ್ರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ಬೇಕಾಗ್ತದ. ಎಚ್ಚರಿಕೆ ನಿಮಗೆ. ಇನ್ನೊಂದದ, ನಮ್ ಬೆಳಗಾಂ ಜಿಲ್ಲೆ ಒಬ್ಬ ರಾಜಕಾರಣಿ ನಿನ್ನೆ ಯಾವುದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತೆಗಿಸಿ ಎತ್ತರ. ನಾ ಹೇಳಿನೇ ಮತ್ ಮುಂದೆ ಏನಾಕೈತಿ ಗೊತ್ತಿಲ್ಲ. ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ, ರಾಜಕಾರಣ ಬರಂಗಿಲ್ಲ ಅಂತೇಳಿ 15 ದಿನ ಹೇಳಕತ್ತೀನಿ. ಮತ್ತ ಬಹಳ ನನ್ನ ಕೆಣಕಿದೆ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವನಾರು ನಿಂದ್ರಿಸ್ಕೊಳ ಅಥವಾ ನಾನಾ ಬಂದ ನಿನ್ನ ಮಾಜಿ ಮಾಡ್ಬೇಕಾಕತ್ತೆ. ಎತ್ತರ ಮತ್ತ ನಾ ಸನ್ಯಾಸಿ ಅದೀನಿ. ನನ್ನ ಬ್ಯಾನರ್ ತೆಗೆದಂದ್ರ ನೀ ಅಂತ್ಯ ಆಗ್ತಿ. ಗುರುವಿನ ಫೋಟೋ ತೆಗೆದಂದ್ರ ಹಾಳಾಗ್ತಿ. ತೆಗಿಬೇಡ. ನಿನ್ ರಾಜಕಾರಣ ಮಾಡ್ಕೋ. ನೀ ಬೇಕಾದ ಹಳ್ಳಿ ಆಗಡ್ಯಾಡ. ನಿನಗ ಆಟ ಆಗಂಗಿಲ್ಲ. ನನ್ನ ಕೆಣಿಕೆ ಅಂದ್ರ ಗುರುಜಿಗೆ ಯಾಕೆ ಬರ್ತಿ, ಅವ್ರಿಗೆ ಯಾಕೆ ಕಾರ್ಯಕ್ರಮ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ. ಏ ತಮ್ಮ, ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕತ್ತಿಲ್ಲ. ರೈತನ ಪಾದಕ್ಕೆ ಬಿದ್ದು ನ್ಯಾಯ ಕೊಡಿಸಿದ್ವಿ ಅಂತ ಇಬ್ಬರನ್ನ ಕರೆಸಿ ಸನ್ಮಾನ ಮಾಡ್ಸಕತ್ತ ರೈತರ. ನಿನ್ನ ಬಾಳೆ ಹತ್ರ ನಾ ಬಾಳ ಕೆಟ್ಟದೇನ. ಮತ್ತ ರೈತ ವಿಷಯಕ್ಕೆ ಬಂದೆ ಅಂದ್ರ ನೀ ರಾಜಕಾರಣ ಮಾಡ್ಕೊಂಡ ಏನೂ ಇರೋದಿಲ್ಲ. ನಾ MLA ನಿಲ್ಲವಲ್ಲ, ರಾಜಕಾರಣ ಮಾಡವಲ್ಲ. ಆದ್ರ ನನ್ನ ಬ್ಯಾನರ್ ತೆಗಿಸಿದೆ ಅಂದ್ರ ಗುರುಜಿನ ಯಾಕೆ ಕರೆಸಿ ಅಂತ ಇನ್ನ ಮ್ಯಾಗ ಯಾರೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನಾನಾ ಕ್ಯಾಂಡಿಡೇಟ್ ಹಾಕಿನ ಮತ್ತೆ ನಿನ್ನ ಮನೆಗೆ ಹಚ್ಚತಕ್ಕ. ಯಾವ್ದು ಬೇಕಾದಿರ್ಲಿ ಎಂದೂ ಹೆದರಿಲ್ಲ. ಯಾರ ಅಪ್ಪಗೂ ಹೆದರಿಲ್ಲ. ಅಟ್ಟ ಯಾತ್ರ ಮಹಾತ್ಮರದಾರ ಇಲ್ಲಿ. ನಾ ಹೇಳೇನ್ರಿ ಬುದ್ಧಿ, ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ. ಅದರ ತಿಳ್ಕೊಂಡು ಯಾತ್ರಿದ್ರಿ ನಿನಗೂ ಚಲೋ, ನನಗೂ ಚಲೋ. ಆ ಸ್ವಾಮಿಗಳನ್ನ ಯಾಕೆ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ, ಅಲ್ಲಿ ಯಾಕೆ ಅನ್ಬೇಡ. ಗುರುವಿನ ಕೆಣಕ್ ಬೇಡ, ಯಾರು ಉಳಿದಿಲ್ಲ. ನೀ ರಾಜಕಾರಣ ಮಾಡ. MLA ಆಗ, MP ಆಗ, ಮಿನಿಸ್ಟರ್ ಆಗ, ರಾಜ್ಯ ಎಲ್ಲ ಬಳಕ ಎಲ್ಲ ಬಿಟ್ಟು ನೀನು ಹೋಗಾವದಿ, ನಾನು ಹೋಗಾವದೀನಿ. ಅಷ್ಟ ಸಮಾಧಾನಲೇ ಇಲ್ಲ. ಸಮಾಧಾನಲೇ ಇಲ್ಲ. ಇದು ಇಂಚಗೇರಿ ಮಠದ ಮರಿ ಐತಿ. ಇದ ಬಾಲ ಬ್ರಹ್ಮಚಾರಿ ಐತಿ. ಕೆಣಿಕಿದೆ ಅಂದ್ರ ಮನಿಗೆ ಅಡ್ಡಾಡ್ತೀನಿ, ಮನುಷ್ಯನ ಕಟ್ತೀನಿ. ನಿನ್ನ ಮಾಜಿ ಮಾಡೋತಕ್ಕ ಮತ್ತೆ ನಿನ್ನ ತಾಲೂಕ್ ಬೆಟ್ಟ ಹೋಗಂಗಿಲ್ಲ. ಯಾಕೆ ಸರಿದ ತಿಳ್ಕ. ರಾಜಕಾರಣ ಮಾಡಂಗಿಲ್ಲ. ಮೊದಲ ಹೇಳೀನಿ. ಯಾಕ್ರೆ ಪಾಂಡವ್ರ ಹೇಳೇನಿಲ್ಲ ನಾ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳೀನಿ. ಇನ್ನ 2.5 ವರ್ಷ ಐತಿ. ಸಮಾಧಾನ ಇರು. ಕಟ್ವ MLA ಆಗ, ಸಚಿವ ಆಗ, ಎಲ್ಲ ಬಳಕ. ಮ್ಯಾಗ ಬಂಗಾರ ಇಡ, ಅದ್ರ ಕೆಳಗ ನೀನು ಹೋಗಾವದಿ, ನಾನು ಹೋಗಾವದಿ. ನೀವ್ ಹಾದಿ ಅಂದ್ರ ಒಂದ ದಿನ ಅಳ್ತಾರ, ಅದು ಮಂದಿ ನೋಡಾಕ. ನಾವ್ ಹಾಯ್ತಂದ್ರ ಮ್ಯಾಗ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ. ನನ್ನ ಸ್ಥಾನ ಹಂಗೈತಿ. ನನ್ನ ಬ್ಯಾನರ್ ತೆಗೆದಂದ್ರ ನಿನ್ನ ಮ್ಯಾಗ ಬ್ಯಾನರ್ ಇಡ್ತಾರೆ. ಯಾವ್ದು ಇಡ್ತಾರ ನನಗೆ ಗೊತ್ತಿಲ್ಲ. ಸೂಕ್ಷ್ಮ. ನಾ ಯಾರನ್ನೂ ಕೆಣಕಂಗಿಲ್ಲ. ಏನೈತಿ ಇಲ್ಲೊಂದು ಮಾತು ಹೇಳ್ಬೇಕಾಕತಿ. ಪುಸ್ತಕದಾಗ ಬಹಳ ಚಂದ ಬರ್ದ. ಹಾವು ವಿಷಕ್ಕಿಂತ ವಿಷಯ ಅಪಾಯಕಾರಿ. ವಿಷದಿಂದ ಕೆಡಕಾಗುವುದು ಅದು ದೇಹಕ್ಕೆ ಮಾತ್ರ. ಆದ್ರ ವಿಷಯ ಮನಸ್ಸಿನಲ್ಲಿ ನಡೆದ್ರೆ ಅದರಿಂದ ಬಹಳ ಕೆಡಕಾಗ್ತದೆ ಅಂತ ಬರ್ದ. ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟಿರ್ತದ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಸುತ್ತ ಹಾಕಿದ್ವಿ ಅಂದ್ರೆ ಹಾವಿನ ವಿಷ ಹಿಡಿತೈತೆ ಅಂತ ಹೇಳ್ಯಾರ. ಇದು ಒಳ್ಳೇದು ಬುದ್ಧಿ. ಇನ್ಮ್ಯಾಗ ನೀವೇನ್ ಮಾಡ್ರಿ ಅಂತಂದ್ರ ಈ ಮನುಷ್ಯನೊಳಗೆ ಒಂದು ವಿಷ ಹಾಕೈತಿ. ನಂದ, ನನಗಾಗಿ ನಾನು ಶ್ರೇಷ್ಠ, ನಾ ಇರ್ದಿದ್ರ ತಾಲೂಕಾ ಜಿಲ್ಲಾ ರಾಜ್ಯ ನಡೆಯಂಗಿಲ್ಲ.
ತಮ್ಮ ಕೋಟಿ ಕೋಟಿ ಮಂದಿ ಬಂದಾರು, ಉತ್ತಾರದಾಗ ಹೆಸರು ಹಾಕೊಂಡಾರು, ಬಂಗಾರದಾಗ ಹೆಸರು ಬರ್ಕೊಂಡಾರು, ಕಲ್ಲಿನಾಗ ಕಿತ್ತಾರು, ಕಲ್ಲಿನ ಬಡ್ಡ್ಯಾಗ ಹೋಗ್ಯಾರಿಲ್ರಿ. ಈಗ ನಮ್ಮ ಅಜ್ಜ ಅವ್ರ ಅಜ್ಜ ಹೋಗ್ಯಾನಿಲ್ಲ ಮಣ್ಣಾಗ, ಬಹಳ ಮೆರೆದಾನು, 100 ಎಕರೆ ಹೊಲ ಮಾಡ್ಯಾನು, 1000 ಎಕರೆ ಮಾಡ್ಯಾನು, ಕೋಟಿ ಗಟ್ಟಲೆ ಮಾಡ್ಯಾನು, ಬಂಗಾರ ಮಾಡಿಸ್ಕೊಂಡನು, ಬಂಗಾರ ಮೂರ್ತಿ ಮಾಡಿಸ್ಕೊಂಡನು, ಗಾಳ್ಯಾಗ ಹಾರಾಡ್ಯಾನು. ಗಾಳಿ ಹಾಯ್ಲಾರ್ದಂತ 6 ಅಡಿ ಜಾಗದಾಗ ಹೋಗ್ಯಾರಿಲ್ರಿ ಅಮ್ಮ. ಹಾ, ಅದಕ್ಕ ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ನಾ ಯಾರ ವಿರೋಧಿನೂ ಅಲ್ಲ, ಯಾರ ಪರಾನೂ ಅಲ್ಲ, ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ಯಾವ ಜಾತಿಗೆ ಸಂಬಂಧ ಇಲ್ಲ. ನಂದು ಒಂದ ಜಾತಿ, ರೈತ ಜಾತಿ, ಅದ ಶ್ರೇಷ್ಠ. ಹಾ, ಬೇಕಾದ್ದು ಮಾಡಪ್ಪ, ನಾವ್ ಯಾರಿಗಿ ಏನು ಮಾಡಂಗಿಲ್ಲ. ಇವತ್ತು ನೋಡ್ರಿ, ಮಾಜಿ ಸೈನಿಕರು ಬಂದಾರ. ನಿನ್ನೊಂದು ಊರಿಗೆ ಹೋಗಿದ್ನ 200-300 ಜನ ಸ್ವಾಗತ ಮಾಡ್ಕೊಂಡ್ರು. ಹಿಂಗ ದಿನ ಒಂದು ಹಳ್ಳಿಗಡ್ಡೆ ಯಾಕಂದ್ರ ಗಾಡ್ಯಾಗ ಮನ್ಕೋತೀನಿ ತಮ್ಮ, ದಾರ್ಯಾಗ ಮನ್ಕೋತೀನಿ, ಹಂಗ ಕಟ್ಟಾಕೈತಿನಾರ ಉತ್ತರ ಕರ್ನಾಟಕ ಸಂಪೂರ್ಣ ಕಟ್ಟಿ ಬಿಡ್ತೀನಿ. ಸುಮ್ಮಿರ್ರಿ, ನಾನು ಸುಮ್ಮಿರ್ತೀನಿ. ನಮ್ಮ ಅಧ್ಯಕ್ಷ ಹೇಳ್ತಿರ್ತಾನೆ, ಬಾಳ ಬೈಬೇಡ್ರಿ ಅಂತೇಳಿ. ಬೈಲಿಲ್ಲ ಅಂದ್ರೆ ತೆಲಿಮೆ ಹಾಕೊಂಡಿರ್ತಾರ ಅಧ್ಯಕ್ಷರವರೆಲ್ಲ. ಕಟ್ಟಿದೀವಿ ರಾಜ್ಯ, ಯಾವ ಮಕ್ಕಳು ಯಾಕೆ ಹೆದರ್ತೀರಿ? ಕಟ್ಟಿದೀವಿ, ಏನ ಕಟ್ತೀವಿ. ಹಾ, ಏನ ಕಟ್ತೀವಿ. ಯಾವ ನತಿಗೆ ₹1 ಮುಟ್ಟಂಗಿಲ್ಲ. ಸುಟ್ಟಿಗೆ ಸಣ್ಣದು ಗುರುಲಾಪುರದಾಗ ಅಳಿಸ್ಬಿಟ್ಟಿದೀವಿ. ಧರ್ಮ ಜಾತಿ ಮತ ಪಂಥ ಆ ತಾಲೂಕ ಈ ಜಿಲ್ಲಾ ಎಲ್ಲ ಅಳಿಸ್ಬಿಟ್ಟಿದೀವಿ. ಕರ್ನಾಟಕದಾಗ ಟವಲ್ ಹಾಕಿದವ್ ನಮ್ಮವ್ ಎಲ್ಲರೂ. ಒಮ್ಮೆ ನನ್ನ ತಲೆ ಕೆಟ್ಟ ಗಂಟು ಬಿದ್ದಂದ್ರ 224 ಕ್ಷೇತ್ರದಾಗಿಂತ ಹುಲಿಗಳು ನಿಂದ್ರಿಸಿ ನಿಮ್ಮನ್ನೆಲ್ಲರನ್ನು ಮನೆಗೆ ಕಳಿಸ್ಬೇಕಾಗ್ತೈತಿ. ಯಾತ್ರ ಮೊದಲ ಮಣ್ಣೆ ಅವ್ರು ಬಬಲಾದಿ ಅಜ್ಜಾರ್ ಹೇಳ್ಯಾರ, ಧರ್ಮ ನಾಶ ಆಗಿ ಅಧರ್ಮ ನಾಶ ಆಗಿ ಧರ್ಮ ಬೆಳಿತೈತೆ, ಇನ್ನು 4 ವರ್ಷದಾಗ ಹೇಳ್ಯಾರ. ಹಾ, ಹುಲಿಜಂತಿ ಮಾಳಿಂಗರಾಯನ ಮನೆ ಕಾಲೇಜಾಗೈತೆ. ಅದೇನಂತಾರಲ್ಲ, ಈ ಹಾಲ್ಮತ್ತದಾಗ ಏನಂತಾರ್ರಿ? ಹಾ, ಅದ ಏನಾಗೈತೆ ಅಂದ್ರ ರೈತಗ ಚಿನ್ನ ಹೊಳಿತೈತ ಹಿಂಗ ಹೇಳ್ಯಾರ. ಅರ್ಥ ಆತನ? ಹಾ, ಎಲ್ಲಾ ಧರ್ಮ, ಭೂಮಿ, ಆಕಾಶ, ಸೃಷ್ಟಿ, ಸಮಸ್ತ ಗುರುಗಳ ಮಹಾತ್ಮರ ಆಶೀರ್ವಾದ ಚಲೋ ಆಗೈತೆ. ಗುರುಲಾಪುರದಾಗ ಮುರಿಬೇಕಂದ್ ಮುರ್ಕೊಂಡು ಹೋಗ್ಯದಿ. ಸನ್ಯಾಸಿ ಮುಂದೆ ನಿನ್ ಯಂತ್ರ ತಂತ್ರ, ನಿನ್ನ ಕೇರಳ ತಮಿಳುನಾಡು ಮಾಟ ಮಂತ್ರ ನನ್ನ ಎಡಗಲ್ ಧೂಳಾಗೋದಿಲ್ಲ. ಸಾಧನ ಆಯ್ತು, ಬರೀ ಹಂಗ ಸಾಧ ಹೊಟ್ಟೆ ಪೂರ್ತಿ ಗುರು ಅಲ್ಲ, ಒಳಗ ಸಾಧನ ಐತೆ. ಎಷ್ಟೈತೆ ಅಷ್ಟು ಒಳಗ ಉಕ್ಕ ಐತಿದ. ಅಗ್ನಿ ಶಿವಗಳು ನಾಡಿನಾಗ ಹುಟ್ಟೈತಿ. ಹಾರುಗಿರಿ ದೇವ್ರಕೊಂಡ ಅಜ್ಜಾನ ಜಾಗದಾಗ ಯಾವ್ದು ಸನ್ಯಾಸಿ ವಸ್ತಿ ಇರಂಗಿಲ್ಲ. 6 ವರ್ಷ ವಸ್ತಿ ಇದೀನಿ. ನಾ ಎಂತ ಇರ್ಬೇಕು? ಹಾರುಗಿರಿ ದೇವ್ರಕೊಂಡ ಅಜ್ಜ ಅಂದ್ರೆ ಶಾಪಾನುಗ್ರಸ್ತ. ಕೆಲವು ಜನರಿಗೆ ಗೊತ್ತಿರ್ಬೇಕು. ಪ್ರಕಾಶ್ ನೈಸರಲ್ಲಿ ಯಾರು ಸನ್ಯಾಸಿಗಳು ವಸ್ತಿ ಇಲ್ಲ, ಯಾವ ಗುರುಗಳನ್ನ ಜಗದಾಗ ಇಟ್ಕೊಂಡಿಲ್ಲ. 6 ವರ್ಷ ವಸ್ತಿ ಇದೀನಿ. ಮತ್ ನನ್ನೊಳಗು ಏನ್ರ ಒಂದಿಟ್ಟು ಕಿಡಿ ಇರ್ಬೇಕಲ್ಲ. ಕೆನಕ್ ಬೇಡ, ಲಂಕಾಕ ಬೆಂಕಿ ಹತ್ತಿದ್ರು. ಸೊಮ್ಮೆ ಇರ್ರಿ. ನಾ ಆಟ ಗಟ್ಟಿನಂದ್ರ ನಾ ಅಂತ್ಯ ಆಗುತ್ತಕ್ಕ ನಿಮ್ಮನ್ನ ಅಂತ್ಯ ಮಾಡ್ಲಾರ ಹೋಗುದಿಲ್ಲ. ಮತ್ ಸೊಮ್ಮೆ ಇರ್ರಿ ಎಲ್ಲರೂ ಶಾಂತ. ರೈತರ ಸಲುವಾಗಿ, ಸೈನಿಕರ ಸಲುವಾಗಿ, ಸ್ವಾಮಿಗಳ ಸಲುವಾಗಿ ರಾತ್ರಿ ಬಾರದಾಗಾದ್ರೂ ಎದ್ದು ನಿಲ್ಲವನ. ಹಾ, ಎಲ್ಲೇ ರಾಜ್ಯದಾಗ ಅನ್ಯಾಯ ಆದ್ರೂ ನಾವು ನ್ಯಾಯ ಕೊಡ್ಸಕ್ ಹೊಂಟಿವಿ. ನಾವು ಕೋವಿಡ್ದೊಳಗೂ ಏನು ಆಗ್ಲಾರ್ದ ಜೀವಂತ ಅದೀವಿ ಅಂತಂದ್ರ ಏನ್ರೆ ಸೇವಾ ಮಾಡಾಕ, ಸಾಧು ಸಂತರ ಸೇವಾ ಮಾಡಾಕ, ರೈತನ ಪಾದದ ಸೇವಾ ಮಾಡಾಕ, ಸೈನಿಕರ ಸೇವಾ ಮಾಡಾಕ ನಾವು ಹುಟ್ಟಿವಿ. ದೇವ್ರ ಉಳಿಸ್ಯಾನ, ಅದನ್ನಷ್ಟ ನಾವು ಮಾಡೋರು. ಇರ್ಲಿ, ಸಮಾಧಾನದಲ್ಲಿ ಇನ್ನೊಂದು 2 ಮಾತು ಹೇಳ್ತೀನಿ ಅಧ್ಯಕ್ಷ. ಹಾ, ಬೇಡ ಸಾಕ್ತೀನಿ, ಸಂದೇಶ ಓದ್ಲ. ಹಾ, ಬ್ಯಾನರ್ ತೆಗಿಬೇಡಪ್ಪ ಇನ್ನು ಮ್ಯಾಗ. ಇರ್ಲಿ, ನಾನು ಬ್ಯಾನರ್ ಅಲ್ಲ, ಮನೆ ಗುರ್ಲಾಪುರದಾಗ ಒಂದು ಸಣ್ಣ ವಿಡಿಯೋ ಮಾಡ್ರಿ, ಕಟ್ ಮಾಡಿ ಲಕ್ಷ ಗಟ್ಲೆ ಮಂದಿ ನೋಡಿತ್ ರಾಜ್ ತುಂಬ. ಯಾವ್ದಾರ ಹಳ್ಳ್ಯಾಗ ಒಂದು ಓಣ್ಯಾಗ ಬ್ಯಾನರ್ ತೆಗದ್ರೆ ಹೆಂಗ ಹೋತಮ್ಮ? ಗೆದ್ದೀವ್ ನಾವೀಗ. ಏನು ಮಾತಾಡ್ರಿ ವೇದಾಂತ? ಸಿದ್ದೇಶ್ವರ ಸ್ವಾಮಿಗಳಿಲ್ಲ, ಗೆದ್ದ ಹುಲಿ ಏನು ಮಾತಾಡ್ರಿ ವೇದಾಂತ ಅಂತ ಹೇಳ್ಯಾರ. ನಾವ್ ಏನ್ ಮಾತಾಡ್ರಿ ವೇದಾಂತ ಐತಿ, ಧರ್ಮಕ್ಕಾಗಿ ಮಾತಾಡ್ತೀವಿ ಅಷ್ಟ. ಯಾಕೆ ಸತ್ಯಪ್ಪನ? ಎಸ್, ಮುಗಿತ್ ನೋಡಿ. ಬ್ಯಾನರ್ ಬಿಡೋಣ. ಓಕೆ.